ಆಲ್ ಇಂಡಿಯಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕಲಬುರಗಿಯ ಜಿಲಾನಿ ಖುರೇಶಿ ಸಂಚಲನ, ಸತತ 3ನೇ ಬಾರಿ ಚಿನ್ನದ ಪದಕ. ಕೇರಳದ ತಿರುವನಂತಪುರಂನಲ್ಲಿ ನವೆಂಬರ್ 23, 2025ರಂದು ನಡೆದ ಆಲ್ ಇಂಡಿಯಾ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕ್ಯೋಕುಶಿನ್ ಕೈಕಾನ್ ಎಂಎಸ್ ಪಾಟೀಲ್ ಜೋಡೋ ಕಲಬುರಗಿ ಸಂಸ್ಥೆಯ ಯುವ ಕರಾಟೆ ಕ್ರೀಡಾಪಟು ಅಬ್ದುಲ್ ಜಿಲಾನಿ ಖುರೇಶಿ ಅವರು ಸತತ 3ನೇ ಬಾರಿ ಪ್ರಥಮ ಸ್ಥಾನ ಪಡೆದ ಮೂಲಕ ರಾಜ್ಯಕ್ಕೆ ಹಾಗೂ ಕಲಬುರಗಿ ಜಿಲ್ಲೆಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಸಂಸ್ಥೆಯ ಸಂಚಾಲಕರಾದ ಸುನಿಲ್ ಸನ್ಸಾಯ ಅವರು ಜಿಲಾನಿಯ ಸಾಧನೆಗೆ ಶುಭ ಹಾರೈಸಿ, ಜಿಲಾನಿ ಖುರೇಶಿ ಅವರ ಈ ಮಿಂಚಿನ ಗೆಲುವು ನಮ್ಮೆಲ್ಲರಿಗೂ ಹೆಮ್ಮೆಯ ಕ್ಷಣ. ಶಿಸ್ತು, ಪರಿಶ್ರಮ ಮತ್ತು ದೃಢ ಸಂಕಲ್ಪವೇ ಇವರ ಯಶಸ್ಸಿಗೆ ಪೂರಕವಾಗಿದೆ. ಯುವ ಪೀಳಿಗೆ ಇವರನ್ನ ಮಾದರಿಯಾಗಿ ತೆಗೆದುಕೊಳ್ಳಲಿ ಎಂದು ಹೇಳಿದರು. ನಾನು ಸುನಿಲ್ ಕುಮಾರ್ ಅಂತೇಳಿ ಕ್ಯೋಕುಶಿನ್ ಕರಾಟೆ ಮುಖ್ಯಸ್ಥನಾಗಿದ್ದೀನಿ. ನಮ್ಮ ಹುಡುಗ WK ಇದೀಗ ಹೋಗಿ ಕೇರಳ ತಿರುವನಂತಪುರದಲ್ಲಿ ಫಸ್ಟ್ ಪ್ಲೇಸ್ ಗೆದ್ದಿದ್ದಾನೆ. ಅದಕ್ಕೆ ನಾವೆಲ್ಲರೂ ಕೂಡಿ ಅವನಿಗೆ ಸನ್ಮಾನ ಮಾಡ್ತಿದ್ದೇವೆ. ಸರ್, ಇದೆಲ್ಲ ಬಹಳ ಟೈಮ್ನಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇನೆ. ಫಸ್ಟ್ ಒಂದು ಸಾರಿ 2004-5ದಾಗ ಒಂದ್ಸರಿ ಹೋಗಿ ಒಂದು ಪ್ಲೇಸ್ ಗೆದ್ಕೊಂಡ್ ಬಂದಿದ್ದ. ಅದರಿಂದ ಹಂಗೆ ಪರಿಶ್ರಮ ಮಾಡ್ಕೋತ ಬಂದಿದ್ದ. ನಾವು ಹಂಗೆ ಪ್ರಯತ್ನ ಪಡ್ತಾನೆ ಬಂದ, ಹಂಗೆ ಟ್ರೈ ಮಾಡ್ತಾ ಎಕ್ಸರ್ಸೈಸ್ ಮಾಡ್ತಾ ಫೈಟಿಂಗ್ ಡೆವಲಪ್ ಮಾಡ್ಕೋತ ಈ ಸರಿ ಮತ್ತೆ ಫಸ್ಟ್ ಪ್ಲೇಸ್ ತಂದಿದ್ದಾನೆ ಕೇರಳದ. ಬೆಳಗ್ಗೆ 6 ಗಂಟೆಲಿಂದ ನಮ್ಮಲ್ಲಿ ತಯಾರಿ ನಡೆದಿರ್ತದೆ. ಬೆಳಗ್ಗೆ 6 ಗಂಟೆಲಿಂದ 8 ಗಂಟೆ ತನಕ ನಮ್ಮಲ್ಲಿ ಅದರ ಪ್ರಾಕ್ಟೀಸ್ ಅನ್ನ ಕೊಡ್ತಾ ಇರ್ತದೆ. ಫೈಟ್ ಅಲ್ಲಿ, ಅದರ ರನ್ನಿಂಗ್ ಅಲ್ಲಿ, ಅದೆಲ್ಲ ವರ್ಕೌಟ್ ಅನ್ನ ನಾವು ಬೆಳಗ್ಗೆನೆ ತಯಾರು ಮಾಡ್ತಿರ್ತೀವಿ. ಬಹಳ ಮುಂದಿನ ಫ್ಯೂಚರ್ಸ್ ಅಲ್ಲಿ ಹಂಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕಾಗ್ತದೆ. ಪ್ರಾಕ್ಟೀಸ್ ಮಾಡದೇಬೇಕು ಹಂಗೆ. ಈ ಕರಾಟೆಲಿಂದ ಬಹಳ ಉಪಯೋಗ ಅದ. ಬಹಳ ಜನ ಅದ್ರ ಬಗ್ಗೆ ನೆಗೆಟಿವ್ ಅಥವಾ ಏನಾರ ಇದಾರ್ಲಿ, ಆದ್ರೆ ನಮ್ಗೆ ಕರಾಟೆಲಿಂದ ಬಹಳ ಮನುಷ್ಯಗ BP, ಶುಗರ್, ಆಮೇಲೆ ಕೆಟ್ಟ ಚಟಗಳು, ಇಂಥವೆಲ್ಲ ಯಾವುದೇ ಆದಂತ ರೋಗ ರುಜಿನಗಳು, ಆಮೇಲೆ ಮತ್ತೆ ಯಾವುದೇ ಆದಂತ ಕೆಟ್ಟ ಚಟಗಳು ಇರಲ್ಲ. ಮನುಷ್ಯಗ ಒಂದು ಫೇತ್ ಇರ್ತದ. ನಾವ್ ಏನ್ ಮಾಡ್ಬೇಕು, ಏನ್ ಗುರಿ ಇರ್ತದ, ಒಂದು ಮುಂದೆ ಹೋಗ್ಬೇಕನ್ನೋದು. ಜಿಲ್ಲಾ ಮಟ್ಟದ ಪಂದ್ಯಾವಳಿಯಲ್ಲೂ ಸಂಸ್ಥೆಯ ವಿದ್ಯಾರ್ಥಿಗಳ ಸಾಧನೆ. ಕಲಬುರಗಿ ನಗರದಲ್ಲಿ ಆಕ್ಷನ್ ಜೋಡೋ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ MS ಪಾಟೀಲ್ ಜೋಡೋ ವಿದ್ಯಾರ್ಥಿಗಳು ಮೆರೆದಿದ್ದಾರೆ. ಸ್ಫೂರ್ತಿ 12 ವರ್ಷದೊಳಗಿನ ವಿಭಾಗದಲ್ಲಿ ಪ್ರಥಮ ಸ್ಥಾನ, ಅಕ್ಷತಾ 16 ವರ್ಷದ ವಿಭಾಗದಲ್ಲಿ ದ್ವಿತೀಯ ಸ್ಥಾನ, ಮುಕ್ತಿಯರ್ 17 ವರ್ಷದ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಸಿಂಪಾಯಿ ಸಿದ್ದು ಮಠಪತಿ ಅವರು, ನಮ್ಮ ಸಂಸ್ಥೆ 25-30 ವರ್ಷಗಳಿಂದ ಕರಾಟೆ ಕಲೆಯ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ವ್ಯಕ್ತಿತ್ವದ ವಿಕಾಸಕ್ಕೆ ಸಮರ್ಪಿತವಾಗಿ ಸೇವೆ ಸಲ್ಲಿಸುತ್ತಿದೆ. ಮತ್ತಷ್ಟು ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲಿ ಎಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವಿಲ್ಲಿ ಎಲ್ಲರೂ ಸೇರಿರೋದು ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊನ್ನೆ ಕೇರಳದ ತಿರುವನಂತಪುರದಲ್ಲಿ ಕರಾಟೆ ಟೂರ್ನಮೆಂಟ್ ಅನ್ನು ಅರೇಂಜ್ ಆಗಿತ್ತು. WKO ಅಂತ ಹೇಳಿ ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ಅನ್ನ ಅಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಇಲ್ಲಿ ನಮ್ ಗುಲ್ಬರ್ಗಾ ವತಿಯಿಂದ ನಮ್ಮ ಜಿಲಾನಿ ಅಂತ ಹೇಳಿ ಒಬ್ರು ಸ್ಟೂಡೆಂಟ್ ಸತತವಾಗಿ 4-5 ತಿಂಗಳಿಂದ ಪ್ರಾಕ್ಟೀಸ್ ಅನ್ನ ಮಾರ್ನಿಂಗ್ ಮತ್ತೆ ಈವ್ನಿಂಗ್ 2 ಟೈಮ್ ಕೂಡ ಸತತವಾಗಿ 2-3 ಅವರ್ ಪ್ರಾಕ್ಟೀಸ್ ಮಾಡಿ, ಸೊ ಇವತ್ತಿನ ದಿವಸ ಆಲ್ ಇಂಡಿಯಾ ಚಾಂಪಿಯನ್ಶಿಪ್ ನಲ್ಲಿ ಅಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ಫಸ್ಟ್ ಪ್ರೈಸ್ ಅನ್ನ ತಗೊಂಡ್ ಬಂದಿದ್ದಾರೆ. ಸೊ ಅದಕ್ಕೆ ಅವ್ರು ಫಸ್ಟ್ ಪ್ರೈಸ್ ತಗೊಂಡ್ ಬಂದಿದ್ದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಸೊ ಇವತ್ತಿನ ದಿವಸ ಅವ್ರಿಗೆ ನಾವು ಒಂದು ಸಮಾರಂಭವನ್ನು ಇಟ್ಕೊಂಡು ಇದು ಏನಕ್ಕೆ ಅರೇಂಜ್ ಮಾಡಿದೀವಪ್ಪ ಅಂತಂದ್ರೆ, ಇವ್ರದ ಒಂದು ಪರಿಶ್ರಮನ ನೋಡ್ಕೊಂಡು ಇದ್ದಂತ ಎಲ್ಲಾ ಸ್ಟೂಡೆಂಟ್ಸ್ ಗಳು ಕೂಡ ಅವರು ಕೂಡ ಒಂದು ಸತತವಾಗಿ ಪ್ರಯತ್ನ ಮಾಡಿದ್ರೆ ಈ ತರ ಚಾಂಪಿಯನ್ಶಿಪ್ ಅನ್ನ ನಾವು ಇನ್ನೂ ಕಂಡಕ್ಟ್ ಮಾಡಬಹುದು. ನಾವು ಕೂಡ ಇಲ್ಲಿ ಒಂದು ಸ್ಟೇಟ್ ಲೆವೆಲ್ ಅಥವಾ ಆಲ್ ಇಂಡಿಯನ್ ಚಾಂಪಿಯನ್ಶಿಪ್ ಇಲ್ಲೂ ಕೂಡ ಒಂದು ಅರೇಂಜ್ ಮಾಡ್ಬೇಕಂತ ಅನ್ಕೋತಾ ಇದ್ದೀವಿ. ಸೊ ಅದಕ್ಕಾಗಿ ನಮ್ದು ಕೂಡ ಎಲ್ಲಾನು ಸತತವಾಗಿ ಪ್ರಯತ್ನ ನಡೆದಿದೆ. ಸುನಿಲ್ ಸರ್ ಮತ್ತೆ ನಮ್ ಸಲೀಂ ಸರ್ ಮತ್ತೆ ನಮ್ ಮಾರ್ತನ್ ಸಂಪಾಯ್ ಸರ್, ಇವರೆಲ್ಲರೂ ಕೂಡ ನಾವೆಲ್ಲರೂ ಒಂದು ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಇದರಿಂದಾನು ಒಂದು ಎಲ್ಲ ಹುಡುಗರಿಗೂ ಕೂಡ ಇದರಿಂದ ಒಂದು ಹೆಲ್ತ್ ಅನ್ನ ಚೆನ್ನಾಗಿರುತ್ತೆ. ಸೊ ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಬಾಡಿ ಫಿಟ್ ಅಂಡ್ ಫೈನ್ ಆಗು ಕೂಡ ಇರುತ್ತೆ. ಸೊ ಇದು ಲಾಸ್ಟ್ 20-25 ಇಯರ್ ಇಂದ ನಮ್ ಸರ್ ಕೂಡ ನಡ್ಸ್ಕೊಂಡ್ ಬರ್ತಾ ಇದಾರೆ. ನಾವು ಕೂಡ ಈಗ ನಮ್ ಸರ್ ಇಲ್ಲ, ಸೊ ಅವ್ರದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಹೇಳ್ಬೇಕೇನಂತಂದ್ರೆ,
ಇಲ್ಲಿ ಇರ್ತಕ್ಕಂತ ಎಲ್ಲ ಹುಡುಗರು ಕೂಡ ಹಿಂಗೆ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಇದೇ ತರನು ಇನ್ನು ಹೊರಗಡೆ ಹೋಗಿ ಇನ್ನೂ ಕಪ್ಸ್ ಗಳನ್ನ ತರಬೇಕು. ನಮ್ಮ ಗುಲ್ಬರ್ಗ ಮತ್ತು ಇಲ್ಲಿ ನಮ್ ಸರ್ ಅವ್ರ ಹೆಸರನ್ನ ನಾವು ಇನ್ನೂ ಬೆಳೆಸ್ಬೇಕಂತ ಹೇಳಿ ಅನ್ಕೋತಾ ಇದೀವಿ. ಸೊ ಅದಕ್ಕೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಚಾಂಪಿಯನ್ ಜಿಲಾನಿ ಖುರೇಶಿ ಸಂದೇಶ. ಸಾಧನೆ ನಂತರ ಮಾತನಾಡಿದ ಚಾಂಪಿಯನ್ ಅಬ್ದುಲ್ ಜಿಲಾನಿ ಖುರೇಶಿ, ನನ್ನ ಈ ವಿಜಯಕ್ಕೆ ಕಾರಣರಾದ ಗುರುಗಳಾದ ಸುನಿಲ್ ಸನ್ಸಾಯಿ, ಸಿದ್ದು ಮಠಪತಿ, ಸಲೀಂ ಸಂಪಾಯಿ, ಅಶ್ವಿನ್ ಸಂಪಾಯಿ ಹಾಗೂ ಮಾರ್ತಾಂಡ್ ಸಂಪಾಯ್ ಅವರ ಮಾರ್ಗದರ್ಶನದಲ್ಲಿ ಶ್ರದ್ಧೆಯಿಂದ ತರಬೇತಿ ಪಡೆದಿದ್ದರಿಂದ ಸತತ 3ನೇ ಬಾರಿ ಚಾಂಪಿಯನ್ ಆಗಲು ಸಾಧ್ಯವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ವಿಜೇತರನ್ನ ಗೌರವಿಸುವ ಸಲುವಾಗಿ ಶಾಲು ಹೊದಿಸಿ ಹಾಗೂ ಸಿಹಿ ಹಂಚಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸುನಿಲ್ ಸನ್ಸಾಯಿ, ಸಿದ್ದು ಸಂಪಾಯಿ, ಸಲೀಂ ಸಂಪಾಯಿ, ಮಾರ್ತಾಂಡ್ ಸಂಪಾಯಿ, ಅಶ್ವಿನ್ ಸಂಪಾಯಿ, ಜಾವೇದ್ ಸಂಪಾಯಿ ಸೇರಿದಂತೆ ಸಂಸ್ಥೆಯ ಕರಾಟೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲ ಜೊತೆ ಚಲೋ ಪ್ರಾಕ್ಟೀಸ್ ಮಾಡ್ತೀವಿ, ದಿನ ಪ್ರಾಕ್ಟೀಸ್ ಮಾಡಿದ್ವಿ, ಹೊಸ ಹೊಸ ಫೈಟ್ ಟೆಕ್ನಿಕ್ ಕಲಿತ್ಗೆ ಸೇವ್ ಮಾಡ್ತೀವಿ. ನಾವು ಎಲ್ಲ ಚಲೋ ಮುಂದೆ ಹಂಗೆ 3 ತಿಂಗಳು 4 ತಿಂಗಳು ಪ್ರಾಕ್ಟೀಸ್ ಮಾಡಿ ಒಂದ್ ಚಾಂಪಿಯನ್ಶಿಪ್ ಇರ್ತದೆ, ಆಲ್ ಇಂಡಿಯಾ ನ್ಯಾಷನಲ್ ಚಾಂಪಿಯನ್ಶಿಪ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅದ್ರಾಗ ಇವತ್ತು ನಮ್ದು ಮತ್ತ ಇದು WKO ಇಂಡಿಯಾ ಕ್ಯೂಕುಶನ್ ಕರಾಟೆ ಒಂದು ಇದು ಇತ್ತು, ಟೂರ್ನಮೆಂಟ್ ಇತ್ತು ತಿರುವನಂತಪುರಂ ಕೇರಳದಾಗ. ಅಲ್ಲಿ ಹೋಗಿ ನಾವು ಇದ್ರಾಗ 3ನೇ ಸಲ ಬಂದಿದ್ದೆ ನಾನು ಫಸ್ಟ್ ಪ್ಲೇಸ್. ಮೊದಲ 2 ಪ್ಲೇಸ್ ಸೇಮ್ ಕೇರಳದಾಗೆ ಬಂದಿದ್ರು ನಾವು, ಅದೇ ಸೇಮ್ ಫಸ್ಟ್ ಪ್ಲೇಸ್ ಬಂದಿದ್ರು 2 times. ಇವಾಗ 3ನೇ ಟೈಮ್ದು ಫಸ್ಟ್ ಪ್ಲೇಸ್ ಬಂದಿದ್ರ. ಎಲ್ಲ ಸುನಿಲ್ ಸಂಪಾಯ್ ಅವರು ಎಲ್ಲ ಸೀನಿಯರ್ಸ್ ಅವರು ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಭಾಳ. ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ ಅವರೆಲ್ಲ ಟೆಕ್ನಿಕ್ಸ್ ಕಲಿಸಿ ನಾವು ಹೋಗಿ ಬಂತೀವಿ.